ಮನೆಯಲ್ಲಿ ಮಸಾಲೆ ವಡೆ ಮಾಡಬೇಕಾದ್ರೆ ಎಲ್ಲದೂ ಒಂದೇ ಕಂಪ್ಲೇಂಟ್, ಅದು ಕ್ರಿಸ್ಪಿಯಾಗಿ ಬರೋಲ್ಲ, ಸಾಫ್ಟಾಗಿರುತ್ತೆ ಅಂತ. ಇವತ್ತು ನಾವು ಕ್ರಿಸ್ಪಿಯಾಗಿ ಮಸಾಲೆ ವಡೆನ ಮನೆಯಲ್ಲೇ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳಿ. ಕಡಲೆಬೇಳೆ, ಈರುಳ್ಳಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ. ಇವಾಗ ಕಡಲೆಬೇಳೆನ ನಾನು ಇಲ್ಲಿ ಒಂದು 2 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ. ಇದನ್ನ ಜಾಸ್ತಿನೂ ನೆನೆಸಬಾರ್ದು, ಅದು ಕ್ರಿಸ್ಪಿಯಾಗಿ ಬರೋಲ್ಲ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ಬರೀ 2 ಅವರ್ ನೆನೆಸ್ಕೊಂಡ್ರೆ ಸಾಕು. ಈ ಥರ ಮುರಿಯೋಷ್ಟು ಆಗಿರ್ಬೇಕಷ್ಟೆ. ಇದನ್ನು ನಾವಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೀರೇನು ಜಾಸ್ತಿ ಹಾಕ್ಕೊಳ್ಬೇಡಿ, ತರಿಯಾಗಿರಬೇಕು. ಕಡಲೆಬೇಳೆ ಜೊತೆಗೆ 1-2 ಇಂಚಷ್ಟು ಶುಂಠಿ, 3 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದಕ್ಕೇ 1 ಇಂಚಷ್ಟು ಚಕ್ಕೆ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೊತಾ ಇದ್ದೀನಿ. ನೋಡಿ, ಈ ಥರ ತರಿಯಾಗಿ ರುಬ್ಕೊಳ್ಳಿ. ಬೇಳೆಗಳೆಲ್ಲ ಹಾಗೆ ಇದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಬೇಳೆನ ರುಬ್ಕೊಳ್ದೆ ಹಾಗೇನೆ ಹಾಕ್ಕೊಳ್ಳಿ. 1-2 ಸ್ಪೂನ್ ಬೇಳೆನ ರುಬ್ಕೊಳ್ದೆ ಹಾಗೆ ಹಾಕ್ಕೊಳ್ಳಿ. ಅದು ಕ್ರಿಸ್ಪಿಯಾಗಿ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಮಧ್ಯದಲ್ಲಿ. ಅದಕ್ಕೆ 3 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು, ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಸಾಲೆ ವಡೆ ಮಾಡೋಕ್ಕೆ ರೆಡಿಯಾಗಿದೆ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋಕೆ ಇಟ್ಕೊತಾ ಇದ್ದೀನಿ. ಇದು ಬಿಸಿ ಆಗಲಿ. ಇವಾಗ ಎಕ್ಸಾಕ್ಟಾಗಿ ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ ಅದೇ ಥರ ಶೇಪ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟು ತೊಗೊಂಡು ನಮ್ಮ ಅಂಗೈಯಲ್ಲಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ, ಇದೇ ಥರ ಎಕ್ಸಾಕ್ಟ್ಲಿ ಶೇಪ್ ಬರುತ್ತೆ. ಮಧ್ಯದಲ್ಲಿ ದಪ್ಪದಾಗಿ ಮತ್ತು ಸೈಡಲ್ಲಿ ತೆಳುವಾಗಿ ಬಂದಾಗ ಅದು ಕರೆದಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಹೊಸದಾಗಿ ಅಡುಗೆ ಕಲಿತಾ ಇರೋರು ಈ ಥರ ಟ್ರಿಕ್ ಬಳಸಿದ್ರೆ ತುಂಬ ಆಶ್ಚರ್ಯ ಪಡ್ತಾರೆ, ನೀವೇನ ಮಾಡಿದ್ದು ಅಂತ ಕೂಡ. ಇದನ್ನು ಒಂದಾಗೆ ಎಣ್ಣೆಯಲ್ಲಿ ಬಿಟ್ಕೊಂಡು ಕರ್ಕೊತಾ ಇದ್ದೀನಿ. ಒಂದು ಗೋಲ್ಡನ್ ಬ್ರೌನ್ ಆದರೆ ಸಾಕು, ಜಾಸ್ತಿ ಕರೆದು ಸೀದ್ಸ್ಬೇಡಿ. ಇಷ್ಟು ಗೋಲ್ಡನ್ ಬ್ರೌನ್ ಆಗಿದ್ರೆ ಸಾಕು. ಇದನ್ನ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಹಾಗಾಗಿ ಹಾಕಿರೋ ಬೇಳೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮಧ್ಯೆ ತಿನ್ಬೇಕಾದ್ರೂ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಕ್ರಿಸ್ಪಿಯಾಗಿ ಮಸಾಲೆ ವಡೆನ ಮನೆಯಲ್ಲೇ ಹೆಂಗೆ ಮಾಡೋದು ಅಂತ. ಅದು ಹೋಟೆಲ್ ಶೈಲಿಯಲ್ಲಿ ನಾನು ಶೇಪ್ ಹೆಂಗೆ ಮಾಡೋದು ಅದನ್ನು ತೋರಿಸಿದ್ದೀನಿ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಈ ಸರಿ ಪಕ್ಕಾ ಕ್ರಿಸ್ಪಿಯಾಗಿ ಬಂದು ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ. ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.